ನಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಭಾಷೆ ಕೇವಲ ಒಂದು ಮೌಲ್ಯದ ಮೇಲೆ ಆಧಾರವಾಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಉರ್ದು, ಮರಾಠಿ ಆಮೇಲೆ ಹಿಂದಿ 3 ಭಾಷೆಗಳಿಂದ ಆವೃತವಾಗೈತಿ. ನಿಮಗೆ ನಾನು ಕೆಲವೊಂದು ಫೋಟೋ ಹಾಕ್ತೀನಿ. ಮರಾಠಿಯಿಂದ ಕನ್ನಡ ಯಾವ ರೀತಿ ಒಂದು ಬೆಳವಣಿಗೆ ಆಯಿತು. ಇವಾಗ ನೋಡಿ, ನಮ್ಮ ಕಡೆ ನಿಜ ಅಂತ ಕೆಲವೊಂದು ವರ್ಡ್ ಯೂಸ್ ಮಾಡ್ತಾರೆ. ಭಾಳ ಹೆಚ್ಚು ಯೂಸ್ ಮಾಡೋದು ಖರೆ ಅಂಥೇಳಿ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಉತ್ತರ ಕರ್ನಾಟಕದಾಗ ಖರೆ ಅಂತಂದ್ರೆ ನಿಜಾನ ಅಂಥೇಳಿ ಅರ್ಥ ಬರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಬರೋಬ್ಬರಿ ಅನ್ನೋದು ಆ್ಯಕ್ಚುಲಿ ಮರಾಠಿ ಒಳಗೆ ಬಂದಿರುವಂಥದ್ದು. ಮತ್ತು ಇನ್ನೊಂದು ಗಡ್ಬಡ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಗಡ್ಬಡ್ ಅಂತಂದ್ರೆ ಐಸ್ ಕ್ರೀಮ್ ಅಲ್ಲ, ಜಸ್ಟ್ ಅದೊಂದು ವರ್ಡ್. ಗಡ್ಬಡ್ ಅಂತಂದ್ರೆ ಏನು ತಲೆಹಟೆ ಮಾಡಬೇಡ, ಏನು ನಿನ್ನ ಕಿತ್ತಾಡಕ್ಕೆ ಹೋಗ್ಬೇಡ ಅನ್ನೋ ಒಂದು ವರ್ಡ್ ಒಳಗೆ ಹೇಳ್ತಾರೆ. ಅದು ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯಕ್. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಿಜವಾಗ್ಲೂ ಮೈ ಜುಮ್ ಅನಿಸೋ ಒಂದು ಭಾಷೆ ರೀ. ಯಾಕಂತಂದ್ರೆ ಎಲ್ಲ ಭಾಷೆಗಳನ್ನು ಕಂಪೇರ್ ಮಾಡಿರಿ, ಎಲ್ಲ ಕಡೆನೂ ಹೋಗಿ ಬರ್ರಿ ನೀವು, ಆದರೆ ಉತ್ತರ ಕರ್ನಾಟಕ ಶೈಲಿಗೆ ಇರುವಂತಹ ಗತ್ತು, ಗಮ್ಮತ್ತು, ಖಡಕ್ ಮಾತು ಎಲ್ಲೂ ಇಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಈ ಉತ್ತರ ಕರ್ನಾಟಕದ ಭಾಷೆಯ ಪರಂಪರೆಯ ಬಗ್ಗೆ ಮತ್ತು ಅದು ಯಾವ ರೀತಿಯಾಗಿ ಬೆಳೆದು ಬಂತು, ಇದಕ್ಕೆ ನಾನಾ ಭಾಷೆಗಳ ಯಾವ ರೀತಿ ಬೆರಗು ಐತಿ ಅಂಥೇಳಿ ಈ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ಒಂದು ಕಮೆಂಟ್ ಮಾಡಿರಿ. ಸೊ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ನಿಜವಾಗ್ಲೂ ಬಹಳ ವೈಶಿಷ್ಟ್ಯತೆಯನ್ನು ಪಡೆದೈತಿ. ಇವನ್ ಮುಂಚೆ ಅಷ್ಟಾಗಿ ಯಾವುದೇ ರೀತಿ ಒಂದು ಪ್ರಭಾವ ಬೀರದೇ ಇದ್ರೂ ಈಗ ಹೆಚ್ಚು ಉತ್ತರ ಕರ್ನಾಟಕ ಭಾಷೆ ಅಂತಂದ್ರೆ ಎಲ್ಲರಿಗೂ ಒಂದು ಬಹಳ ಇಷ್ಟವಾದ ಭಾಷೆ ಅಂತ ಹೇಳ್ಬೋದು. ಈವನ್ ಫಿಲ್ಮ್ ಸ್ಟಾರ್ಸ್ಗಳು ಹೇಳಿದಾರ, ಆ ಭಾಷೆ ಮಾತಾಡೋ ಮಜಾನ ಬೇರೆ ರೀ ಅಂತ ಹೇಳಿದಾರೆ. ಆ್ಯಕ್ಚುಲಿ ಇರೋದೇ ಹಾಗೆ. ಫಸ್ಟ್ ಆಫ್ ಆಲ್ ಇದರ ಒಂದು ಕಂಪ್ಲೀಟ್ ಹಿಸ್ಟ್ರಿ ಹೇಳ್ತೇನೆ ರೀ. ಅದಾದ್ಮೇಲೆ ಅದರ ಬಗ್ಗೆ ತಿಳ್ಕೊಂಡ್ರೆ ಅದ್ರ ರುಚಿನ ಬೇರೆ. ಏನು ಅಂತಂದರೆ, ಈ ಹೈದರಾಬಾದ್ ಕರ್ನಾಟಕ ಆಮೇಲೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ 2 ವಿಭಾಗಗಳಾಗ್ತಾವ. ಸೊ ಇದರಲ್ಲಿ ಹೆಚ್ಚು ಕಲ್ಯಾಣ ಕರ್ನಾಟಕ ಮತ್ತು ಧಾರವಾಡದ ಭಾಗ ವಿಭಿನ್ನವಾಗಿ ವಿಭಾಗ ಆಗ್ತದೆ. ಧಾರವಾಡದಲ್ಲಿ ಮರಾಠಿಯ ಭಾಳ ಲ್ಯಾಂಗ್ವೇಜ್ಗಳನ್ನು ಮಾತಾಡ್ತಾರೆ. ಆದರೆ ರಾಯಚೂರು, ಮಸ್ಕಿ ಈ ಥರ ಎಲ್ಲ ಹೋದರೆ, ಬಾಗಲಕೋಟ ಈ ಕಡೆ ಎಲ್ಲ ಹೋದರೆ ಅಲ್ಲಿ ಉರ್ದು ಮತ್ತು ಹಿಂದಿಯ ಲ್ಯಾಂಗ್ವೇಜ್ ಮಿಕ್ಸ್ ಆಗ್ತವೆ. ಈಗ ವಿಜಾಪುರ ಕಡೆ ಹೋದ್ರೆ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಜರಾ ಅಂತ, ನಾವು ಈ ಕಡೆ ಸ್ವಲ್ಪ ಅಲ್ವಾ. ಸೊ ಈ ರೀತಿಯಾಗಿ ಧಾರವಾಡವನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಮರಾಠಿಯ ಹೆಚ್ಚಾಗಿ ಭಾಷೆಗಳು ಅಳವಡಿಸ್ಕೊಂಡಿದ್ದಾವೆ. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ, ನಮ್ಮ ಒಂದು ಉತ್ತರ ಕರ್ನಾಟಕವನ್ನು ಆಳಿದ ರಾಜಮನೆತನಗಳು ಅಂತಂದರೆ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು. ಬಹಳ ಹೆಮ್ಮೆಯ ಒಂದು ಸಂಗತಿ ಅಂತ ಹೇಳ್ಬೋದು ರಾಷ್ಟ್ರಕೂಟರು. ಇನ್ನು ಬಾದಾಮಿ ಚಾಲುಕ್ಯರು ಅಂತ ಬಂದರೆ ಟಂಕಸಾಲೆಗಳು ಹೆಚ್ಚು ಉತ್ತರ ಕರ್ನಾಟಕದೊಳಗೆ ಭಾಳ ಅದಾವೆ. ಎಕ್ಸ್ಪೆಷಲಿ ಲಕ್ಷ್ಮೇಶ್ವರ ಮತ್ತು ಗದಗ ಕಡೆ ಅಂತಲೂ ಟಂಕಸಾಲೆಗಳ ಒಂದು ದೊಡ್ಡ ವಿಭಾಗನೇ ಇತ್ತು. ಸೊ ಅದನ್ನು ಬಾದಾಮಿ ಚಾಲುಕ್ಯರು ಖರೀದಿ ಮಾಡಿಕೊಂಡು ಅಲ್ಲಿ ಟಂಕಸಾಲೆಗಳನ್ನು ಮಾಡ್ತಿದ್ರು. ಸೊ ಟಂಕಸಾಲೆ ಅಂತಂದರೆ ಬಂಗಾರದ ಚಿಹ್ನೆಗಳನ್ನು, ಬಂಗಾರದ ರೂಪಾಯಿಗಳನ್ನು ಅಲ್ಲಿ ಮುದ್ರಿಸ್ತಾ ಇದ್ರು ಅಂತ ಹೇಳೋ ಒಂದು ಮಾಹಿತಿ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಬಹಮನಿ ಸುಲ್ತಾನರ ರಾಜ್ಯ ಅಂದರೆ ವಿಜಯನಗರದ ಸಾಮ್ರಾಜ್ಯ ಅವನತಿ ಆದಮೇಲೆ ಸುಲ್ತಾನರ ಆಡಳಿತ ಬರ್ತದೆ. ಸೊ ಸುಲ್ತಾನರ ಆಡಳಿತ ಆಗಿರ್ಬೋದು, ರಾಷ್ಟ್ರಕೂಟರದ ಆಗಿರ್ಬೋದು, ಆಮೇಲೆ ಇನ್ನಿತರ ಬಾದಾಮಿ ಚಾಲುಕ್ಯರ ಒಂದು ಆಡಳಿತದ ಅಧೀನದೊಳಗೆ ಯಾವ ರೀತಿ ಭಾಷೆಯ ಪ್ರಾಶಸ್ತ್ಯ ಬೆಳೆದುಕೊಂಡು ಬಂತು, ಅದೇ ತೆರನಾಗಿ ಇಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ಅಚ್ಚೊತ್ತಾಗೈತಿ. ಈಗ ಉದಾಹರಣೆಯಾಗಿ ಹೇಳಬೇಕಂತಂದ್ರೆ, ಹೆಚ್ಚು ಡೈಲಿ ಯೂಸ್ ಮಾಡುವಂತಹ ಉತ್ತರ ಕರ್ನಾಟಕದೊಳಗೆ ಭಾಷೆಪ ಅಂತಂದ್ರೆ ಖರೆ, ಬಂದೈತಿ, ಹೋಗ್ತೈತಿ, ಇವೆಲ್ಲ ಯಾವ ರೀತಿ ಅಂತಂದರೆ ಅವಾಗಿನ ಶರಣರು ಬರೆದಂತಹ ಕೆಲವು ಮಾತುಗಳೊಳಗೆ ಅಚ್ಚೊತ್ತಾಗೈತಿ. ಉದಾಹರಣೆಯಾಗಿ ಇನ್ನೊಂದು ಹೇಳಬೇಕಂತಂದ್ರೆ, ನಮ್ಮ ಕಡೆ ಹೆಚ್ಚು ಬಳಸೋ ಪದ ಏನಪ್ಪ ಅಂತಂದ್ರೆ ಪ್ರೀತಿ ಒಳಗಾಗಿರ್ಬೋದು, ಸಿಟ್ಟಿನಾಗಿರ್ಬೋದು ಭಾಳ ವರ್ಡ್ ಯೂಸ್ ಮಾಡ್ತಾರೆ. ಅದನ್ನು ಹೇಳಬಾರ್ದು, ಬಟ್ ಅದು ಹೇಳೋ ಅನಿವಾರ್ಯ ಐತಿ. ಸೊ ನಾನು ಅದನ್ನು ಹೇಳ್ತೇನೆ. ಹುಚ್ಚು ಸುಳೆ ಮಗ ಅಂತ ಹೇಳ್ತಾರೆ, ಸುಳೆ ಮಗ ಅಂತ ಹೇಳ್ತಾರೆ, ಮಬ್ಬು ಸುಳೆ ಮಗ ಅಂತ ಹೇಳ್ತಾರೆ. ಸೊ ಈ ಒಂದು ವರ್ಡ್ ಏನಂತಂದರೆ ಈ ಕಡೆ ಭಾಳ ಅಂದ್ರೆ ಭಾಳ ಕ್ಯಾಶುವಲ್ ವರ್ಡ್ಸ್ ರೀ ಅವ. ಯಾಕಂತಂದ್ರೆ ಇಲ್ಲೇ ಆ ಥರ ಏನಾದ್ರು ಹೇಳಾಕಂದ್ರೆ ಯಾರು ಸಿಟ್ಟು ಮಾಡ್ಕೊಂಗಿಲ್ಲ.
ಈ ರೀತಿಯಾಗಿ ಇಲ್ಲಿ ಆ ಒಂದು ವರ್ಡ್ಸನ್ನು ಏನಾದ್ರು ಯೂಸ್ ಮಾಡಿದ್ರೆ ಯಾರೂ ಕೂಡ ಸಿಟ್ಟಿಗೆ ಬರಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಇರೋವಂತಹ ಭಾಷೆಯ ಸೊಗಡ ಆ ರೀತಿ ಐತಿ. ಆದರೆ ಈ ಒಂದು ವರ್ಡ್ಸನ್ನು ಹೋಗ್ಬಿಟ್ಟು ನಾವು ದಕ್ಷಿಣ ಕನ್ನಡದಲ್ಲೋ ಅಥವಾ ಬೆಂಗಳೂರು ಸೈಡೋ ಸೊ ಈ ಥರ ನಾವೇನಾದ್ರು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಒದಕಿ ಒಣಸ್ಕೊಂಡು ಬರ್ತೇವೆ ನಾವು. ಯಾಕಂತಂದ್ರೆ ನಮ್ಮ ಭಾಷೆ ಕೇವಲ ನಮ್ಮೂರಿಗೆ ಮಾತ್ರ ಸೀಮಿತ ಐತಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿರಿ, ಆಮೇಲೆ ಯೂಟ್ಯೂಬ್ಸನ್ನು ಓಪನ್ ಮಾಡಿರಿ, ಉತ್ತರ ಕರ್ನಾಟಕದ ಭಾಷೆಯ ಒಂದು ಸೊಗಡು ಯಾವ ರೀತಿ ಬೆಳೆಯಾಕತ್ತೈತಪ್ಪ ಅಂತಂದ್ರೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತದೆ. ಇವನ್ ನಾನು ಕೂಡ ಉತ್ತರ ಕರ್ನಾಟಕದ ಹುಡುಗಿ, ಎಕ್ಸ್ಪೆಷಲಿ ಧಾರವಾಡದವಳು, ನಾನು ಧಾರವಾಡ ಜಿಲ್ಲೆಯವಳು. ಸೊ ನನಗೂ ಕೂಡ ಉತ್ತರ ಕರ್ನಾಟಕದ ಒಂದು ಲ್ಯಾಂಗ್ವೇಜ್ ವೈಶಿಷ್ಟ್ಯತೆ ಒಂದು ಗಗನಕ್ಕೆ ಮುಟ್ಟಾಕತ್ತೈತಿ ಅಂದ್ರೆ ನಿಜವಾಗ್ಲೂ ಪ್ರಶಂಸೆಯ ಒಂದು ಭಾಷೆ ಅಂತ ಹೇಳ್ಬೋದು ನಮ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತಂದ್ರೆ ನಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಭಾಷೆ ಕೇವಲ ಒಂದು ಮೌಲ್ಯದ ಮೇಲೆ ಆಧಾರವಾಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಉರ್ದು, ಮರಾಠಿ ಆಮೇಲೆ ಹಿಂದಿ 3 ಭಾಷೆಗಳಿಂದ ಆವೃತವಾಗೈತಿ. ನಿಮಗೆ ನಾನು ಕೆಲವೊಂದು ಫೋಟೋ ಹಾಕ್ತೀನಿ. ಮರಾಠಿಯಿಂದ ಕನ್ನಡ ಯಾವ ರೀತಿ ಒಂದು ಬೆಳವಣಿಗೆ ಆಯಿತು. ಇವಾಗ ನೋಡಿ ನಮ್ಮ ಕಡೆ ನಿಜ ಅಂತ ಕೆಲವೊಂದು ವರ್ಡ್ ಯೂಸ್ ಮಾಡ್ತಾರೆ, ಭಾಳ ಹೆಚ್ಚು ಯೂಸ್ ಮಾಡೋದು ಖರೆ ಅಂಥೇಳಿ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಉತ್ತರ ಕರ್ನಾಟಕದಾಗ ಖರೆ ಅಂತಂದ್ರೆ ನಿಜಾನ ಅಂಥೇಳಿ ಅರ್ಥ ಬರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಬರೋಬ್ಬರಿ ಅನ್ನೋದು ಆ್ಯಕ್ಚುಲಿ ಮರಾಠಿ ಒಳಗೆ ಬಂದಿರುವಂಥದ್ದು. ಮತ್ತು ಇನ್ನೊಂದು ಗಡ್ಬಡ್ ಅಂಥೇಳಿ ಯೂಸ್ ಮಾಡ್ತಾರೆ. ಗಡ್ಬಡ್ ಅಂತಂದ್ರೆ ಐಸ್ ಕ್ರೀಮ್ ಅಲ್ಲ, ಜಸ್ಟ್ ಅದೊಂದು ವರ್ಡ್. ಗಡ್ಬಡ್ ಅಂತಂದ್ರೆ ಏನು ತಲೆಹಟೆ ಮಾಡಬೇಡ, ಏನು ನೀನು ಕಿತ್ತಾಡಕ್ಕೆ ಹೋಗ್ಬೇಡ ಅನ್ನೋ ಒಂದು ವರ್ಡ್ ಒಳಗೆ ಹೇಳ್ತಾರೆ. ಅದು ನಮ್ಮ ಒಂದು ದೈನಂದಿನ ಚಟುವಟಿಕೆ ಒಳಗೂ ಅಳವಡಿಸ್ಕೊಂಡು ಬಿಟ್ಟೇವೆ ನಾವು ಒಂದು ವರ್ಡ್ಸನ್ನು. ಸೊ ಈ ರೀತಿ ನಮ್ಮ ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಸ್ಥಳದಲ್ಲಿ ನಿಯತಕಟ್ಟಾಗಿ ಸ್ಥಗಿತವಾಗಿ ನಿಂತಿರೋ ಲ್ಯಾಂಗ್ವೇಜಸ್ ಅಲ್ಲ ಈ ಉತ್ತರ ಕರ್ನಾಟಕದ್ದು. 4 ಲ್ಯಾಂಗ್ವೇಜನ್ನು ಆವೃತವಾಗಿ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ವಿವಿಧ ಭಾಷೆಗಳನ್ನು ಒಳಗೊಂಡಂತಹ ಒಂದು ಪ್ಯೂರ್ ವರ್ಜಿನ್ ಖಡಕ್ ಮಾತು ಕರ್ನಾಟಕ, ಉತ್ತರ ಕರ್ನಾಟಕ ಅಂತೇಳಿ ಪ್ರಸಿದ್ಧವಾಗಿರೋ ಹೆಚ್ಚು ಯಾವ ಒಂದು ಭಾಗದಿಂದ ಬಂತು, ಯಾರ ಕಡೆಯಿಂದ ಬಂತು, ಯಾವ ಶರಣರು, ಈ ಶರಣರು ಬರೆದಂತಹ ಕವನಗಳಾಗಿರ್ಬೋದು, ವಚನಗಳಾಗಿರ್ಬೋದು, ಆ ಒಂದು ಮೂಲಕ ಯಾವ ರೀತಿ ಈ ಒಂದು ಉತ್ತರ ಕರ್ನಾಟಕದ ಭಾಷೆ ಬಂತು. ಹೋಗ್ತಾ ಅದು ಇನ್ನೂ ಮ್ಯಾನಿಪ್ಯುಲೇಟ್ ಆಗಿ ಭಾಳ ವರ್ಡ್ಸ್ ಬರ್ತಾವೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ನಿಮಗೆ ನಾನು ಲೀಸ್ಟ್ ಹಾಕ್ತೀನಿ. ಸೊ ಇದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಉತ್ತರ ಕರ್ನಾಟಕದ ಶೈಲಿಯ ಭಾಷೆಗಳಿದಾವಲ್ಲ ಯಾವ ರೀತಿ ಉತ್ಪತ್ತಿ ಆಯಿತು. ನಮ್ಮ ಉತ್ತರ ಕರ್ನಾಟಕದೊಳಗೆ ಇನ್ನೂ ಕೆಲವೊಬ್ರಿಗೆ ಗೊತ್ತಿಲ್ಲ ರೀ ಯಾವ ಒಂದು ರಾಜಮನೆತನಗಳು ಆಳ್ತಿದ್ರು ಇಲ್ಲೇ ಅಂತ ಹೇಳಿಬಿಟ್ಟು ಭಾಳ ಕೆಲವು ಸ್ಟೋರಿಗಳೇ ಇದಾವೆ. ಆದರೆ ಈ ಒಂದು ಭಾಷೆಯ ಉಗಮ ಮತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ನೆಲೆಸಿ ಆಡಳಿತವನ್ನು, ರಾಜನೀತಿಯನ್ನು ತಗೊಂಡ್ರು ಅಂಥೇಳಿ ಈ ವಿಡಿಯೋದೊಳಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಪಾರ್ಟ್ ಬರ್ತದೆ. ಸೊ ಆ ಸೆಕೆಂಡ್ ಪಾರ್ಟ್ ಒಳಗೆ ಉತ್ತರ ಕರ್ನಾಟಕದ ಮದುವೆ ಒಳಗೆ ಶೈಲಿಗಳೇನು, ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಗದ್ದಲ ಇಲ್ಲದ ಮದುವೆನ ಆಗೋಂಗಿಲ್ಲ ಅಂಥೇಳಿ ಈ ಒಂದು ಬೇಸ್ ಮೇಲೆ ಈಗ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ. ಸೊ ಅದನ್ನು ನೀವು ವೇಟ್ ಮಾಡಿರಿ ಯಾವಾಗ ಹಾಕ್ತೀನಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.